ಬಿಹಾರದ ಸಿಕ್ಕರು. ಅದ್ರಿ ನೀವು ಗುಜರಾತ್ನಲ್ಲಿ ಆಗಿರ್ತಕ್ಕಂಥದ್ದು, ಯುಪಿನಲ್ಲಿ ಆಗಿರ್ತಕ್ಕಂಥದ್ದು, ಬಿಹಾರ್ನಲ್ಲಿ ಆಗಿರ್ತಕ್ಕಂಥದ್ದು, ಆಮೇಲೆ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಎಲ್ಲಾ ಇವು ಏನು ಎಕ್ಸಾಮಿನೇಷನ್ಸ್ ಇದಾವೆ, ಇವು ಹಲವಾರ್ಸಿಲ್ ಆಗ್ತಾನೆ ಬಂದಿದಾವೆ. ಚರ್ಚೆಗೆ ಬರಲ್ಲ. ನೀವು ನಮ್ಮನ್ನು ಕೇಳ್ತೀರಿ, ನಾವ್ ಹಿಂಗೆ ಹೇಳ್ತೀವಿ ಅಷ್ಟೇ. ಅದು ಇದಾದ್ಮೇಲೆ ಇದು ಮುಂದಕ್ಕೂ ಹೋಗಂಗಲ್ಲ, ಹಿಂದಕ್ಕೂ ಬರಂಗಲ್ಲ. ಇವೆಲ್ಲ ಏನಂತಂದ್ರೆ ಇವು ಯಾವುದು ನ್ಯಾಷನಲ್ ಇಶ್ಯೂಗಳಿಲ್ಲ. ಕಾಂಗ್ರೆಸ್ ಸರ್ಕಾರಗಳು ಎಲ್ಲಿದ್ದಾವೆ ಆ ರಾಜ್ಯದಲ್ಲಿ ಒಂದು ಇಲಿನೂ ಸಾಯಬಾರ್ದು. ಅದು ಇಲಿ ಸತ್ರ ನ್ಯಾಷನಲ್ ನ್ಯೂಸ್. ಬಿಜೆಪಿ ಸರ್ಕಾರಗಳು ಎಲ್ಲಿದ್ದಾವೆ, ಕೇಂದ್ರ ಸರ್ಕಾರದ ವೈಫಲ್ಯತೆ ಬಗ್ಗೆ ಇಲ್ಲಿ ನ್ಯೂಸೇ ಇಲ್ಲ. ಇವತ್ತು ನೀವು ಹೇಳಿ ಕಳೆದ 12 ವರ್ಷಗಳಿಂದ ಒಂದ್ಯಾವ್ದನ್ನ ಸಾಧನೆ ಮಾತಾಡಿ ನೋಡಿ. ಆಯ್ತು, ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಯಾವ ರೀತಿ ಗೆಲ್ತಾರೋ ಅದ್ರ ಬಗ್ಗೆ ಇವತ್ತು ಚರ್ಚೆ ಬೇಡ. ಸಾಧನೆಗಳ ಬಗ್ಗೆ ಮಾತಾಡೋಣ. ಹೇಳಿ, ಇವತ್ತು 12 ವರ್ಷ ಆಯ್ತು, ಏನ್ ಸಾಧನೆ ಹೇಳ್ರಿ ನೋಡೋಣ. ಏನ್ ಭಾಷಣಗಳು ಪ್ರಾರಂಭ ಮಾಡಿದ್ರು, ಆ ಭಾಷಣಗಳು ಇವತ್ತು ಮಾತಾಡಿದ್ರೆ ನಿಮಗೂ ಬೇಜಾರಾಗೈತಿ. ಹಿಂಗೆ ತಲೆ ಬಾಗಿಸ್ಕೊಂಡ್ಬಿಡ್ತಾರೆ ನಾವು ಹೇಳಿದ್ರೆ. ಯಾವ ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳ ಬಗ್ಗೆ ಮಾತನಾಡ್ತಾರ, ಅವ್ರ ಇರ್ತಕ್ಕಂಥ ದೇಶದ ಸ್ಥಿತಿಗಳ ಬಗ್ಗೆ ಮಾತನಾಡ್ತಾರ, ಏನಿದೆ ಹೇಳ್ರಿ. ಸೊ ಪಿಕ್ಚರ್ ಹೊಂಟೈತೆ. ಇವತ್ತು ಕಂಗನಾ ರನೌತ್ನವ್ರಂತವ್ರು ಮಾತನಾಡ್ತಾರೆ ಈ ದೇಶದಲ್ಲಿ. ಅವ್ರು ಹೇಳಿದ್ ನಾವು ಕೇಳಿಸ್ಕೋಬೇಕು. ಯಾಕಂದ್ರೆ ಅವ್ರು ಮಾತಾಡಿದ ಪಾರ್ಲಿಮೆಂಟ್ ಇಡೀ ದೇಶ ಕೇಳಿಸ್ಕೋಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.